ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟ ಮುಂಗಾರು ಮಳೆ ಕರಾವಳಿ ಅಕ್ಷರಶಃ ಅಬ್ಬರಿಸಿದ ವರುಣ. ಈಗಾಗಲೇ ಮುಂಗಾರು ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ಗಳು ಕೇಳಿ ಬರ್ತಾ ಇತ್ತು. ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟ ಮುಂಗಾರು ಮಳೆ ಕರಾವಳಿಯಲ್ಲಿ ಅಕ್ಷರಶಃ ಅಬ್ಬರಿಸಿದ ವರುಣ. ಹೊನ್ನಾವರ ಕಾರವಾರದಲ್ಲಿ ಭಾರಿ ವರ್ಷಧಾರೆ. ಹೊನ್ನಾವರ ಕಾರವಾರದಲ್ಲಿ ಜೋರಾದ ಮಳೆ. 4 ದಿನದಲ್ಲಿ ರಾಜ್ಯವನ್ನ ವ್ಯಾಪಿಸಲಿದೆ ಮಾರುತ. ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆ ಫಿಕ್ಸ್. ಇಂದು 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗೆ ಆರೆಂಜ್ ಅಲರ್ಟ್. ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ರಾಯಚೂರು, ಬಾಗಲಕೋಟೆ, ಬೆಳಗಾವಿ, ಕೊಪ್ಪಳ, ಗದಗ, ಹಾವೇರಿ, ಶಿವಮೊಗ್ಗ, ಉತ್ತರ ಕರ್ನಾಟಕ ಭಾಗಗಳಲ್ಲಿ ಚಿಕ್ಕಮಗಳೂರು, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಧಾರವಾಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಎಲ್ಲೆಡೆ ಕೂಡ ಕರ್ನಾಟಕದ ಹಲವು ಭಾಗಗಳಲ್ಲಿ ಮಳೆಯ ಅಬ್ಬರ ಜೋರು. ಕರಾವಳಿಯಲ್ಲೂ ಕೂಡ ಅಕ್ಷರಶಃ ವರುಣ ಅಬ್ಬರಿಸ್ತಾ ಇದ್ದಾನೆ. ಹೊನ್ನಾವರ ಕಾರವಾರದಲ್ಲಿ ಕೂಡ ಭಾರಿ ವರ್ಷಧಾರೆ. ಮಲೆನಾಡ ಭಾಗಗಳಲ್ಲಿ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಪ್ಲೇಸ್ಗಳಿದಾವೆ. ಮಳೆ ಆಯಿತು ಅಂತ ಅಂದಾಗ ಈ ಕಾರ್ಕಳ ಆಗಿರ್ಬೋದು, ಅಥವಾ ಉಡುಪಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಮಲೆನಾಡು ಭಾಗಗಳಲ್ಲಿ, ಉತ್ತರ ಕನ್ನಡ ಭಾಗಗಳಲ್ಲಿ, ದಕ್ಷಿಣ ಕನ್ನಡ ಭಾಗಗಳಲ್ಲಿ ಎಲ್ಲೆಡೆ ಕೂಡ ಹೆಚ್ಚಾಗಿ ಮಳೆ ಸುರಿಯುವಂಥದ್ದು. ಇದೀಗ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ. ಅದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಬೀದರ್, ರಾಯಚೂರು ಎಲ್ಲೆಡೆ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಿದೆ ಹವಾಮಾನ ಇಲಾಖೆ. ವರುಣ ಎಂಟ್ರಿಯನ್ನ ಕೊಡ್ತಾ ಇದ್ದಾನೆ. ಮುಂಗಾರು ಮಳೆಯಲ್ಲಿ ಬಿತ್ತನೆಯ ಕಾರ್ಯ ಜೋರಾಗಿ ಭರದಿಂದ ಸಾಗುತ್ತೆ. ವನ ಬೇಸಾಯಗಾರರಿಗೆ ಆಗಿರ್ಬೋದು, ಎಲ್ರಿಗೂ ಕೂಡ ರೈತರಿಗೆ ಖುಷಿ ಪಡುವಂತಹ ಸುದ್ದಿ. ಇನ್ನು ನಗರಗಳಲ್ಲಿ ಮಳೆ ಆಯಿತು ಅಂದಾಗ ಒಂದಿಷ್ಟು ವ್ಯತ್ಯಾಸ ಆಗುವಂಥದ್ದು, ಅಂದರೆ ಜೀವನ ಶೈಲಿಯಲ್ಲಿ ಆಗಿರ್ಬೋದು, ದಿನಚರಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು ಕಾಣಿಸುತ್ತೆ. ಬಟ್ ಅದನ್ನು ಹೊರತುಪಡಿಸಿ ಮಳೆ ನಿಜಕ್ಕೂ ಕೂಡ ಕರ್ನಾಟಕಕ್ಕೆ ಈಗ ಬೇಕು. ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಅಂದರೆ, ಮಳೆಯನ್ನು ಈಗ ಬೇಸಿಗೆ ಕಾಲದಲ್ಲಿ ನಾವು ಗಮನಿಸಿದ್ವಿ. ಬೇಸಿಗೆಯ ತಾಪ ಎಷ್ಟರ ಮಟ್ಟಿಗೆ ಇತ್ತು ಅಂತ ಅಂದರೆ 34ರಿಂದ 40 ಡಿಗ್ರಿವರೆಗೂ ಕೂಡ ಬೇಸಿಗೆಯ ತಾಪ ಇದ್ದದ್ದು. ಆವತ್ತನ್ನು ನಿಗಿಸಬೇಕು ಅಂತ ಅಂದರೆ ಮಳೆಯ ಕೊರತೆ, ಈಗ ಮಳೆಯ ಅಭಾವ ಹೆಚ್ಚಾಗಿ ಬೇಕಾಗಿದೆ. ಸೊ ಹಾಗಾಗಿ ರೈತರಿಗೂ ಕೂಡ ಮಳೆಯನ್ನೇ ನಂಬಿಕೊಂಡು ಕೃಷಿಯನ್ನು ಮಾಡಬೇಕು ಅನ್ನುವಂಥದ್ದು. ರೈತರ ಲೈಫಲ್ಲಿ ಈ ಒಂದು ಮಳೆ ಅನ್ನೋದು ಒಂದು ರೀತಿಯಾಗಿ ಜೂಜಾಟ ಆಡ್ತಾ ಇರುತ್ತೆ. ಸೊ ಹಾಗಾಗಿ ಮಳೆ ಆದಂಥ ಸಂದರ್ಭದಲ್ಲಿ ಅಲ್ಪಾವಧಿ ಬೆಳೆಗಳನ್ನು ಬೆಳೆಯೋದಕ್ಕೆ ಈಗ ಏನು ತಜ್ಞರು ಕೂಡ ರೆಫರ್ ಮಾಡಿರುವಂಥದ್ದು ಇನ್ಫಾರ್ಮೇಷನ್, ರೈತರಿಗೆ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಅಲ್ಪಾವಧಿ ಬೆಳೆಗಳಿಗೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿ ಅನ್ನುವಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಈಗ ಮಳೆ ಆಗ್ತಾ ಇದೆ ಅಪ್ಪ, ಚೆನ್ನಾಗಿ ಮಳೆ ಆಗ್ತಾ ಇದೆ ಅಂತ ಅಂದರೆ ದೀರ್ಘಕಾಲದ ಬೆಳೆಗಳನ್ನು ಹಾಕುವಂಥದ್ದು, ಕಬ್ಬಾಗಿರ್ಬೋದು ಅಥವಾ ಬೇರೆ ಬೇರೆ ದೀರ್ಘಕಾಲದ ಬೆಳೆಯನ್ನು ಬೆಳೆಯುವಂಥದ್ದು ಮಾಡ್ತಾ ಇರ್ತಾರೆ. ಸೊ ಇದರಿಂದ ಅಂದರೆ ಮುಂದಿನ ದಿನಗಳಲ್ಲಿ ಮಳೆ ಇದೇ ರೀತಿಯಾಗಿರುತ್ತೆ ಇಲ್ಲವೋ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಯಾಕಂದರೆ ಸೂಪರ್ ಎಲ್ ನೀನೋ ಎಫೆಕ್ಟಿಂದಾಗಿ ಕರಾವಳಿ ಭಾಗದಲ್ಲಿ ಏನು ಬಿರುಗಾಳಿ ಸಹಿತ ಮಳೆ ಆಗೋದ್ರಿಂದ, ಅಂದರೆ ಬಿರುಗಾಳಿ ಹೆಚ್ಚಾಗಿ ಬರೋದ್ರಿಂದ ಮಳೆಯನ್ನು ಇದು ಸೈಡ್ಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗುತ್ತೆ. ಹಾಗಾಗಿ ಬರಗಾಲ ಹೆಚ್ಚಾಗಿ ಬೀಳುವಂಥ ಚಾನ್ಸಸ್ಸು ಮುಂದಿನ ದಿನಗಳಲ್ಲಿ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಅಲ್ಪಾವಧಿ ಬೆಳೆಗಳಿಗೆ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ರೈತರು. ಎಣ್ಣೆಕಾಳಾಗಿರ್ಬೋದು, ಶೇಂಗಾ ಆಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಅಥವಾ ಇನ್ನಿತರ ತರಕಾರಿ ಬೆಳೆಗಳಾಗಿರ್ಬೋದು, ಇವುಗಳ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಬೇಕು ರೈತರು ಅನ್ನುವಂಥದ್ದು ಇನ್ಫಾರ್ಮೇಷನ್.